ತೋರಿಸಿ ಅಂತ ಹೇಳಿದ್ರೆ. ಪರವಾಗಿಲ್ಲ, ಎಲ್ಲರೂ ಕ್ಲಾಸಲ್ಲಿ ಇದ್ದೀರಲ್ಲ, ಒಂದ್ಸರಿ ಕ್ಲಾಸ್ ನಿಮಗೆ. ಸೊ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಇದ್ದೀರಾ ಅಂತ ಹೇಳಿ. ಸೊ ಯಾವಾಗಲೂ ಕೂಡ ನಮ್ಮ ಏಕಾಗ್ರತೆ ಅನ್ನುವಂಥದ್ದು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳಿ. ಅದಕ್ಕೂ ಮುನ್ನ ನಾನು ನನ್ನ ಒಂದು ಸ್ಪೀಚ್ ಅಂತ ಹೇಳಲ್ಲ, ಜಸ್ಟ್ ನಿಮ್ಗೆ ಸರ್ ಹೇಳಿದ್ದಾರೆ, ನಮ್ಮ ಗುರುಗಳು ಅವರು PUC ಯಲ್ಲಿ. ಸೊ ಅವ್ರ ಮಾರ್ಗದರ್ಶನದಿಂದ ಇವಾಗ ಇದ್ದೀನಿ. ಸರ್ ಈಗ ಒಂದು ಮಾತು ನೆನಪಿಸ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ. ಸೆಕೆಂಡ್ PUC ಯಲ್ಲಿ ನಾವೆಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ನಿಮ್ಗೊಂದು ಒಳ್ಳೆ ಪ್ರೈವೇಟ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಯೂನಿಫಾರ್ಮ್ ಇದೆ, ಗೌರ್ಮೆಂಟ್ ಕಾಲೇಜಸ್ ಇಂದ ಓದ್ಕೊಂಡು ಬಂದು ನನ್ನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು BA ಯಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2nd ರ್ಯಾಂಕ್, MA ದಲ್ಲಿ ಕನ್ನಡದಲ್ಲಿ 8 ಗೋಲ್ಡ್ ಮೆಡಲ್. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ಸೌಜನ್ಯ SK ಗೋಲ್ಡ್ ಮೆಡಲಿಸ್ಟ್ ಅಂತ ಹೊಡೆದ್ರೆ 8 ಗೋಲ್ಡ್ ಮೆಡಲ್ ಪ್ಲಸ್ ಫಸ್ಟ್ ರ್ಯಾಂಕ್. ಅದು ಅಷ್ಟು ಸುಲಭದ ಮಾತಲ್ಲ. MA ದಲ್ಲಿ ಕನ್ನಡದಲ್ಲಿ ಅದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 800 ಕಾಲೇಜ್ ಅಂಡರ್ ಬರುತ್ತೆ. 800 ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದರಲ್ಲಿ 8 ಗೋಲ್ಡ್ ಮೆಡಲ್ ಅನ್ನ ನಾನು ತಗೊಂಡಿದ್ದೇನೆ. ಸೊ ಅದಕ್ಕೆಲ್ಲ ಸ್ಫೂರ್ತಿ, ಅದಕ್ಕೆಲ್ಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ತಂದೆ ತಾಯಿ, ಜೊತೆಗೆ ನಮ್ಮ ಗುರುಗಳು. ಅವರ ರೋಲ್ ತುಂಬಾ ಇರುತ್ತೆ, ಹೌದಾ ಇಲ್ವಾ? ಕ್ಲಾಸಲ್ಲಿ ಇದ್ದೀರಲ್ಲ ಎಲ್ಲರೂ? ನಾನು ಹೇಳೋ ನನ್ನ ಭಾಷೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ? ಯಾಕೆ ತಂದೆ ತಾಯಿ ರೋಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಇಷ್ಟೊಂದು ಒಂದು ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ, ಸ್ಕೂಲ್ ಕಳಿಸ್ತಾರೆ, ಕಾಲೇಜ್ ಕಳಿಸ್ತಾರೆ. ಅದೇ ನಾವು ಅಥವಾ ನೀವು ಮನೆಯಲ್ಲಿ ಏನಂತ ದೂರ್ತೀವಿ ತಂದೆ ತಾಯಿಗೆ, ನೀನ್ ಯಾವ ಸ್ಕೂಲ್ ಹಾಕಿದ್ಯಾ, ನನಗೆ ನೀವ್ ಹೇಗೆ ಹೇಳ್ಕೊಡ್ತಾ ಇದೆಯಾ ನನಗೆ, ಅಥವಾ ನಂಗೆ ಅದಿಲ್ಲ, ಅವ್ನು ನೋಡಿದ್ರೆ ಅವ್ನು ಡ್ರೆಸ್ ಮಾಡ್ಕೊಂಡ್ ಬರ್ತಾನೆ, ಹಿಂಗ್ ಡ್ರೆಸ್ ಮಾಡ್ಕೊಂಡ್ ಬರ್ತಾನೆ, ಅವ್ರು ಅದು ಕೊಡ್ಸಿದ್ದಾರೆ, ಇದು ಕೊಡ್ಸಿದ್ದಾರೆ ಅಂತ ಹೇಳಿ ನಾವ್ ಯಾವಾಗ್ಲೂ ನಮ್ಮ ತಂದೆ ತಾಯಿನ ದೂರ್ತಾ ಇರ್ತೀವಿ, ಹೌದಾ? ಆದ್ರೆ ಎಷ್ಟೋ ಜನ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲ್ ಇಲ್ಲ, ಒಂದು ಒಳ್ಳೆ ಎಜುಕೇಶನ್ ಇಲ್ಲ, ಸರಿಯಾಗಿ ಬಟ್ಟೆ ಇಲ್ಲ, ಊಟ ಇಲ್ಲ, ಹೌದಾ ಇಲ್ವಾ? ಆದ್ರೆ ನಿಮ್ಮನ್ನೆಲ್ಲ ಇವತ್ತು ಒಂದು ಒಳ್ಳೆ ಪ್ರೈವೇಟ್ ಸ್ಕೂಲ್ ಕಳಿಸಿದ್ದಾರೆ, ಅದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಟೀಚರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅಥವಾ ನಿಮ್ಮ ಗೋಲ್ ಹೇಗಿರ್ಬೇಕು ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ಕೊಂಡಿದ್ದೀರಾ ಎಲ್ಲರೂ? 10th ಅಲ್ಲಿ ನಿಮ್ ಗೋಲ್ ಎಷ್ಟಿದೆ? ನನ್ಗೆ ವಾಯ್ಸ್ ಕೇಳಿಸ್ಬೇಕು. ನಮ್ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಹಿಂಗ್ ಕೂತ್ಕೊಳ್ಳಲ್ಲ, ಫುಲ್ ಜೋರ್ ಮಾಡ್ತಾ ಇರ್ತಾರೆ. ನಾವು ಅವ್ರ ವಾಯ್ಸ್ ಡಾಮಿನೇಟ್ ಮಾಡ್ಬೇಕಾಗತ್ತೆ. ಎಷ್ಟು ಮಾರ್ಕ್ಸ್ ತೆಗಿತೀರಾ? ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ? 625 ಗೆ 625. ಯಾರಿದ್ದೀರಾ ಅಷ್ಟು ಕಾನ್ಫಿಡೆಂಟ್ ಇಲ್ಲ? 625 ಗೆ 25, 625 ಗೆ 25. ಸೊ ಯಾರು ಕಾನ್ಫಿಡೆಂಟ್ ಇಲ್ಲ? ಅದೇ ಯಾರು 25 ಬರಲ್ಲ ಅಂತ ಅರ್ಥ. 625 ಗೆ 625 ಹೇಳಿಲ್ಲ, 25 ಹೇಳ್ತಾರೆ. ಸೊ 625 ಗೆ 625 ಅದಕ್ಕೂ ಕಾನ್ಫಿಡೆಂಟ್ ಇಲ್ವಾ? ಯಾಕೆ ಮೇಧಶ್ರೀ ಸ್ಕೂಲಲ್ಲಿ ಯಾರು 625 ತೆಗಿಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ರೂಲ್ಸ್? 620 ಮೇಲೆ ಅಟ್ಲೀಸ್ಟ್ ನಾನು ರೀಚ್ ಮಾಡ್ತೀನಪ್ಪ 620. ಇಲ್ಲ 600 620. ವೆರಿ ಗುಡ್, ಕ್ಲಾಸ್ ಮಾಡಿ ನೋಡಿ. ಅವಾಗ ಚಪ್ಪಳಿ ತರ್ತಾ ಇರ್ಬೇಕು. ಯಾಕೆ ಹೇಳಿ? ನಮ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಬಾಡಿಗೆ. ಅರ್ಥ ಆಗ್ತಿದ್ದೀರಾ? ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಚಪ್ಪಳಿ ತಟ್ಟಿ ಒಳ್ಳೇದಲ್ವಾ? ವೆರಿ ಗುಡ್. 620. ಈ ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಸರ್ ನಮ್ಗೆ ಇನ್ವೈಟ್ ಮಾಡಬೇಕು. ನಮ್ಮ ಸ್ಕೂಲಲ್ಲಿ ಬಂದಮ್ಮ 600 ಮೇಲೆ ತೆಗೆದಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ನಾವು ಏನೋ ಒಂದು ಪ್ರತಿಭೆಗಳಿಗೆ ಗುರುತಿಸ್ತಾ ಇದ್ದೀವಿ, ಅವ್ರಿಗೊಂದು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಇನ್ವೈಟ್ ಮಾಡಬೇಕು ಸರ್. ಆ ರೀತಿಯಾಗಿ ನೀವು ಈ ಸರಿ ತೆಗೆದು ತೋರಿಸ್ಬೇಕು. ಮೇಘಶ್ರೀ ಸ್ಕೂಲ್ನ ಇಡೀ ಹೊಸಕೋಟೆಯಲ್ಲಿ ಒಂದು ಒಳ್ಳೆ ನಂಬರ್ 1 ಸ್ಕೂಲ್ ಆಗಿ ನಾವಂತೂ ನೋಡೋಕೆ ಇಷ್ಟಪಡ್ತೀವಿ. ಕಾರಣ ಏನಂತಂದ್ರೆ ನಿಮ್ಮ ಟೀಚರ್ಸ್ ಹಂಗೆ ಇದ್ದಾರೆ, ಪ್ಲಸ್ ಮ್ಯಾನೇಜ್ಮೆಂಟ್ ನಮ್ಮ ಗುರುಗಳಾಗಿರೋದ್ರಿಂದ, ನಾವು ಕಣ್ಣಾರೆ ನಾವು ಇಷ್ಟು ವರ್ಷಗಳಲ್ಲಿ ನೋಡ್ತಾ ಬಂದಿರೋದ್ರಿಂದ ಆ ನಾಯಕತ್ವಕ್ಕೆ ಅವ್ರು ಕರೆಕ್ಟ್ ಆಗಿ ಸ್ಯೂಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿದೆ. ಯಾವನ್ನೂ ಕೂಡ ನಾವು ಜಡ್ಜ್ ಮಾಡಕ್ ಆಗಲ್ಲ, ಯಾರನ್ನು ಕೂಡ. ಈವನ್ ನೀವೇ ಕೂಡ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಅವ್ರು ಯಾರೋ 600 ತೆಗಿತಾರೆ ಅಂತ ಅಂದಾಗ ನಿಮ್ಗೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ನಿಮ್ ಪೇರೆಂಟ್ಸ್ ಕಳಿಸ್ತಾ ಇಲ್ವಾ? ನಿಮ್ ಟೀಚರ್ಸ್ ಸೇಮ್ ಪಾಠ ಅಲ್ವಾ ಮಾಡ್ತಾ ಇರೋದು, ಹೌದಾ ಇಲ್ವಾ? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು, ನಿಮ್ಮನ್ನ ನೀವು ಡಿಸಿಷನ್ ತಗೋಬೇಕು. ಇಲ್ಲ ನಾನ್ ಚೆನ್ನಾಗಿ ಹೋಗ್ಬೇಕು, ನನ್ನ ಮನೆಗೆ, ನನ್ನ ಒಂದು ಸ್ಕೂಲ್ಗೆ, ನನ್ನ ಒಂದು ಸಮಾಜಕ್ಕೆ ನಾನು ಒಳ್ಳೆಯ ಪ್ರಜೆ ಆಗ್ಬೇಕು ಅಂತ ಹೇಳಿ ನೀವು ಯೋಚನೆನ ಮಾಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಯಾವಾಗ್ಲೂ ಕೂಡ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಗುರುಗಳಿಗೆ ಯಾವಾಗ್ಲೂ ಗೌರವನ ಕೊಡ್ಬೇಕು. ಇವಾಗ ಏನ್ ಮಾಡಿ ಗೌರವನ ಕೊಡಿ. ಅರ್ಥ ಆಗ್ತಿದೆಯಲ್ಲ? ಮುಂದೆ ಗುರಿ ಹಿಂದೆ ಗುರು ಯಾರಿಗಿರ್ತಾರೋ 100% ಹೇಳ್ತೀನಿ, ಅವ್ರು ಯಾವಾಗ್ಲೂ ಕೂಡ ಅವರ ಜೀವನದಲ್ಲಿ ಸಕ್ಸೆಸ್ ಆಗೇ ಆಗ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ಎಲ್ರಿಗೂ ಸಾಧ್ಯ. ಮತ್ತೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮೊದಲು ನಿಮ್ಮ ಗುರಿಯನ್ನ ನೀವು ನಿಶ್ಚಯ ಮಾಡ್ಕೊಳ್ಳಿ. ಏನಾಗ್ಬೇಕು? ಈಗ ನಿಮ್ಮ ಗುರಿ ಒಂದೇ, ಏನು? 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಬರಬೇಕು, ಡಿಸ್ಟಿಂಕ್ಷನ್ ಮಾರ್ಕ್ಸ್ ಪ್ಲಸ್ ರ್ಯಾಂಕ್ ಬರೋದಕ್ಕೆ ಪ್ರಯತ್ನ ಪಡಬೇಕು. ನಿಮ್ಗೆ ಎಲ್ಲರಿಗೂ ಸಾಧ್ಯ, ಹೌದಾ? ಎಲ್ಲರಿಗೂ ಸಾಧ್ಯ. ಇವತ್ತೇ ನೀವು ಸುಮ್ಮನೆ ಕೂತಿದ್ದೀರಾ?
ಎಲ್ಲರಿಗೂ ಸಾಧ್ಯ. ದಯವಿಟ್ಟು ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಡಿ. ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿ. ಯಾರು ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ಯಾರು ಗುರುಗಳಿಗೆ ರೆಸ್ಪೆಕ್ಟ್ ಮಾಡ್ತಾರೆ, 100% ಸಕ್ಸೀಡ್ ಆಗ್ತಾರೆ. ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳಿಗೆ ನೀವು ರೆಸ್ಪೆಕ್ಟ್ ಮಾಡೋದನ್ನ ಕಲೀರಿ. ಅರ್ಥ ಆಗ್ತಿದ್ಯಾ? ಎಷ್ಟೊಂದು ಜನ ಸುಮ್ಮನೆ ಬಂದ್ಬಿಡ್ತೀವಿ, ಸ್ಕೂಲಿಗೆ ಬರ್ತೀವಿ, ಏನೋ ಟೀಚರ್ ಹೇಳ್ತಾರೆ, ಬರಿತೀವಿ, ಹೋಗ್ತೀವ. ಇದೇ ಜೀವನ ಆಗ್ಬಾರ್ದು. ನಿಮ್ ಜೀವನ ಯಾವಾಗ್ಲೂ ಕೂಡ ದೊಡ್ಡ ದೊಡ್ಡ ಗುರಿಗಳ ಕಡೆ ಇರಬೇಕು. ಅರ್ಥ ಆಗ್ತಿದ್ಯಾ? ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಏನಪ್ಪಾ ಕಥೆ ಅಂತ ಹೇಳಿದ್ರೆ, ನಿಮ್ಗೆಲ್ಲರೂ ಮಲ್ಲಿಗೆ ನೋಡಿರ್ತೀರಲ್ಲ, ಮಲ್ಲಿಗೆ ಜಾಸ್ಮಿನ್ ಫ್ಲವರ್ ಎಲ್ಲ ನೋಡಿದ್ದೀರಲ್ಲ, ಮಲ್ಲಿಗೆ ನೋಡಿರ್ತೀರಾ ನೀವೆಲ್ಲರೂ. ಸೊ ಮಲ್ಲಿಗೆ ಇನ್ನಷ್ಟು ಒಂದು ಮಲ್ಲಿಗೆ ಹೂವನ್ನ, ಒಂದೇ ಒಂದು ಹೂವನ್ನ ತಗೊಂಡು ಹೇಳಿ, ಇಡೀ ಕೊಠಡಿ ಹೆಂಗ್ ಅನ್ಸುತ್ತೆ, ಇಡೀ ರೂಮ್ ಹೆಂಗ್ ಅನ್ಸುತ್ತೆ? ತುಂಬಾ ಮಲ್ಲಿಗೆ ಸುವಾಸನೆ ಬರುತ್ತೆ. ಬರೀ ಒಂದು ಫ್ಲವರ್ ಇಟ್ರೆ ಹೌದಾ ಇಲ್ವಾ? ಅದೇ ಒಂದು ಹೂವ ಅದು ಬದುಕಿರೋದೆ, ಅದ್ರ ಜೀವ ಇರೋದೆ, ಅಂದ್ರೆ ಆ ಹೂವ ಬಾಡ್ತಾ ಇರೋದೇ ಒಂದು 5 ರಿಂದ 6 ತಾಸು, 5 to 6 hours ಇರ್ಬೋದಲ್ವಾ? ಆದ್ರೆ ಅಷ್ಟೊತ್ತು ಅದೆಲ್ಲಾದ್ರೂ 9 hours ನಾನೆಲ್ಲ ಬಾಡೋಗ್ಬಿಡ್ತೀನಪ್ಪ, ನಾನ್ ಯಾಕೆ ಇಷ್ಟೊಂದು ಸ್ಮೆಲ್ ಕೊಡ್ಬೇಕು ಅಥವಾ ಇಷ್ಟೊಂದು ನಳನಳಿಸ್ಬೇಕು ಅಂತ ಇದ್ರೆ ಅದ್ರ ಜೀವನ ಹೋಗ್ತಿತ್ತ? ಅಥವಾ ನಾವ್ ಇಷ್ಟೊತ್ತು ಇವಾಗ ನಾನು ಅದ್ರ ಎಕ್ಸಾಂಪಲ್ ತಗೊಳಕ್ ಆಗ್ತಿತ್ತ? ಇಲ್ಲ. ಬರೀ ಹೂವ 5 ರಿಂದ 6 ಗಂಟೆ ಬದುಕೋ ಹೂವನೇ ಅಷ್ಟಿಗೆ ಮಾಡುತ್ತೆ, ಅಥವಾ ಅಷ್ಟು ಚೆನ್ನಾಗಿ ನಳನಳಿಸ್ತಾ ಇರುತ್ತೆ ಅಂತ ಹೇಳಿದ್ರೆ 50 ರಿಂದ 60 ವರ್ಷ ಬದುಕೋ ಮನುಷ್ಯ ನಾವ್ ಯಾಕೆ ಯೋಚನೆ ಮಾಡಬಾರ್ದು? ಇರೋಷ್ಟು ಕ್ಷಣ, ಪ್ರತಿ ಕ್ಷಣವನ್ನ ನಾವು ಜೀವಿಸ್ಬೇಕು, ಪ್ರತಿ ಕ್ಷಣವನ್ನ ನಾವು ಬಾಳ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ನೀವು ಇಷ್ಟು ಜನ ಕೂತಿದ್ದೀರಾ, ನಿಮ್ ಫ್ಯಾಮಿಲಿ ಮ್ಯಾಟರ್ಸ್ ಅಥವಾ ನಿಮ್ಮ ತೊಂದರೆಗಳು ಏನೇ ಇರ್ಬೋದು, ಎಲ್ಲವನ್ನ ನೀವು ಪಕ್ಕಕ್ಕೆ ಇಡ್ಬೇಕು. ಜೀವನದಲ್ಲಿ ನಿಮ್ಮ ಒಂದು ಗುರಿಯನ್ನ ನೀವು ಸಾಧಿಸೋ ಕಡೆ ನಿಮ್ಗೆ ಯಾವಾಗ್ಲೂ ಕೂಡ ಇರ್ಬೇಕು. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿ ಸ್ವತ್ತಲ್ಲ. ನಾನ್ ಬರಿಬೇಕಾ, ಟೀಚರ್ ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾನ್ ಮಾಡ್ಬೇಕಾ, ನಾಳೆ ಮಾಡಿದ್ರೆ ಆಯ್ತು, ಇಲ್ಲ ಅವ್ರು ಬರ್ಕೊಂಡ್ ಬಂದಿರ್ತಾರೆ, ಅವಳ ಕಾಪಿ ಮಾಡಿದ್ರೆ ಆಯ್ತು, ಅವಳು ಕಷ್ಟ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ, ನನ್ ಕೆಪಾಸಿಟಿ ಇಷ್ಟೇ. ಈ ತರ ನಾವ್ ಯಾವತ್ತೂ ಕೈ ಕಟ್ಟಿ ಕೂತ್ಕೋಬಾರ್ದು. ಕೂತ್ಕೋತೀರಾ? ಇನ್ನೇನ್ ಮಾಡ್ತೀರಾ? ಮಾತಾಡ್ಬೇಕು. ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಮಾತಾಡ್ಬೇಕು. ಏನ್ ಮಾಡ್ತೀರಾ? ಓದ್ಕೋತೀರಾ? ಅವಾಗ ನಿಮ್ಮಲ್ಲಿ ಯಾರಾದ್ರೂ ನಮ್ಗೆ ಒಬ್ರು ಕೂಡ 620 ಮೇಲೆ ಬಂದ್ರೆ ಅದು ನಮ್ಗೆಲ್ವೇ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಹೇಳ್ತಾ ಇದ್ರು ಸರ್, ಟೀಚರ್ಸ್ ಎಲ್ಲ ನಾನು ಚೇಂಜ್ ಮಾಡಿದ್ದೀನಿ, ಒಳ್ಳೆ ಟೀಚರ್ಸ್ ಇದ್ದಾರೆ ಅಂತ ಎಲ್ಲಾನು ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರನ್ನ ನೀವು ಅವ್ರು ಹೇಳೋ ಪಾಠನ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಅವ್ರು ಯಾವಾಗ್ಲೂ ಸಕ್ಸೀಡ್ ಆಗ್ತಾರೆ ಅಂತ ನಾನು ನನ್ನ ಕ್ಲಾಸ್ ರೂಮ್ಸ್ ಅಲ್ಲಿ ಮಕ್ಳಿಗೆ ಹೇಳ್ತಾ ಇರ್ತೀನಿ. ಈ 1 hour ನಿಮ್ ಕಾನ್ಸಂಟ್ರೇಷನ್ ಲಾಸ್ ಮಾಡಿದ್ರೆ ನಾವು ಹೇಳೋದ್ ಕಡೆ ಗಮನ ಕೊಡಿ, ಇಡೀ 1 year ನೀವು ಸಫರ್ ಆಗಲ್ಲ ಅಂತ. ಅದೇ ಈ 1 hour ನೀವೇನಾದ್ರೂ ಕಾನ್ಸಂಟ್ರೇಷನ್ ಲಾಸ್ ಮಾಡ್ಕೊಂಡ್ರೆ 1 year ಸಫರ್ ಆಗ್ತೀರಾ. ಯಾವ ತರ ಹೇಳಿ? ಅರ್ಥ ಆಗಲ್ಲ ಸರಿಯಾಗಿ. ರಿವಿಷನ್ ಕ್ಲಾಸಸ್ ಅಲ್ಲಿ ಅದಷ್ಟು ನಾವು ಸಂಕ್ಷಿಪ್ತವಾಗಿ ಹೇಳಕ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಎಲ್ಲರೂ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿಸ್ಕೊತಾ ಇದ್ದೀರಾ? ನನ್ ಭಾಷೆ ಅರ್ಥ ಆಗ್ತಿದ್ಯಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಲ್ಲರಿಗೂ ಕನ್ನಡ ಬರುತ್ತೆ ಅಲ್ಲ? ಏನ್ ಭಾಷೆ ಅಂದ್ರೆ? ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಭಾಷೆ ಅಂದ್ರೆ ಯಾಕೆ ನಮ್ಗೆ ಭಾಷೆ ಅವಶ್ಯಕತೆ ಇದೆ? ತಿಳ್ಕೊಳ್ಳೇಬೇಕು. ನಾವು ಭಾಷೆ ಮಾತಾಡ್ತಾನೆ ಇದ್ದೀವಿ. ಭಾಷೆ ಯಾಕೆ ಇಂಪಾರ್ಟೆಂಟ್? ಕಮ್ಯುನಿಕೇಶನ್. ವೆರಿ ಗುಡ್. ಗುಡ್ ಸ್ಟೂಡೆಂಟ್ಸ್ ಇದ್ದೀರಾ, ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಭಾಷೆ ಯಾವಾಗ್ಲೂ ಕೂಡ ನಮ್ಮ ಭಾವನೆಗಳನ್ನ ಮತ್ತೆ ಆಲೋಚನೆಗಳನ್ನ ವ್ಯಕ್ತಪಡಿಸಕ್ಕೆ ಇರುವಂತಹ ಒಂದು ಸಾಧನ. ಯಾಕಂದ್ರೆ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ. ಹೇಗೆ ಹೇಗೆ ಯಾಕೆ? ಪ್ರಶ್ನೆ ಮಾಡ್ತಾನೆ. ನಮ್ಗೆ ಮಾತನಾಡುವಂತಹ ಒಂದು ಒಂದು ಕಲೆ ಇದೆ, ಮತ್ತೆ ಯೋಚನೆ ಶಕ್ತಿ ಇದೆ ನಮ್ಗೆ. ಹಾಗಾಗಿ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಭಿನ್ನ. ನಾವು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಎಲ್ಲ ಬಂದ್ಬಿಡುತ್ತೆ ನಮ್ಮ ಹತ್ರ. ನಿದ್ದೆ ಬರ್ತಾ ಇದೆಯಾ? ಏನ್ ಹೇಳ್ತಾ ಇದ್ದೀನಿ ನಾನು? ಏನ್ ಬಗ್ಗೆ ಹೇಳ್ತಾ ಇದ್ದೀನಿ? ಏನು ನಿಲ್ಸು? ಕೃಷ್ಣಪ್ರಿಯ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೃಷ್ಣಪ್ರಿಯ? ಯಾವ ನಾಲೆಡ್ಜ್? ಮತ್ತೆ ನಿಮ್ ಕ್ವಶನ್ ಕೇಳ್ತೇನೆ. ಸೊ ಇಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ನಾವು ಓದ್ಬೇಕು. ಅಂದ್ರೆ ನಿಮ್ಗೆ ಇವಾಗ ನೀವು ಓದೋ ವಯಸ್ಸಾಗಿರೋದ್ರಿಂದ ನೀವು ಫಸ್ಟ್ ನಿಮ್ಮ ಗೋಲ್ ಏನಿದ್ರು ಕೂಡ ಓದ್ಬೇಕು. 100 ಅಡೆತಡೆಗಳು ಬರುತ್ತೆ. ಹಾಗಂತ ಹೇಳಿ ನಾವು ಅದನ್ನೆಲ್ಲ ಹಂಗೆ ಬಿಟ್ಕೊಂಡು ನೀವು ಓದೋ ಕಡೆ ಕಾನ್ಸಂಟ್ರೇಷನ್ ಲಾಸ್ ಆಗಿಲ್ಲ ಅಂದ್ರೆ ನಿಮ್ ಜೀವನ ಹಾಳಾಗುತ್ತೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಟೀಚರ್ಸ್ ನ ಆದಷ್ಟು ನೀವೇ ಹೋಗಿ ಕೇಳಿ. ಅರ್ಥ ಆಗ್ತಾ ಇದೆಯಲ್ಲ? ಟೀಚರ್ಸ್ ಕೇಳ್ತಾರೆ ಆಬ್ವಿಯಸ್ಲಿ. ಇವಾಗ ನಾನು ಒಬ್ಬ ಟೀಚರ್ ಆಗಿ ನಾನು ನನ್ನ ಸ್ಟೂಡೆಂಟ್ಸ್ ನ ಕೇಳ್ತೀನಿ, ಏನಾದ್ರು ಡೌಟ್ಸ್ ಇದೆಯಾ ಕೇಳಿ 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 ಅಂತ ಹೇಳಿ. ಅವಾಗ ಯಾರು ಕೇಳಲ್ಲ. ಲಾಸ್ಟ್ ನಾಳೆ ಎಕ್ಸಾಮ್ ಇದ್ದಂಗೆ, ನಾಳೆ ಟೆಸ್ಟ್ ಇದ್ದಂಗೆ, ಮ್ಯಾಮ್ ಇದು ಡೌಟ್ ಇದೆ, ಇದು ರಿವಿಷನ್ ಇದೆ ಅಂತ ಕೇಳ್ತಾರೆ. ಆ ತರ ತಪ್ಪು ಮಾಡ್ಬೇಡಿ. ಕೇಳಿ, ನಿಮ್ಗೆ ಆಗ್ತಿದೆ. ನಮ್ಮನ್ನ ಟೀಚರ್ಸ್ ನ ಕೇಳೋ ರೈಟ್ಸ್ ನಿಮ್ಗಿದೆ. ಮ್ಯಾಮ್ ಇದು ಅರ್ಥ ಆಗಿಲ್ಲ. ಅತ್ತೆಗೆ ನೋಡುವಂತಹ ಒಬ್ಬ ಸೈಂಟಿಸ್ಟ್ ಆಗ್ತಾರೆ, ಇಡೀ ಭಾರತವನ್ನ ಆಳುವಂತಹ ಒಬ್ಬ ಪ್ರೆಸಿಡೆಂಟ್ ಆಗ್ತಾರೆ ಅಂದ್ರೆ ಯಾಕೆ ನಿಮ್ಮಿಂದ ಸಾಧ್ಯ ಇಲ್ಲ? ಸಾಧ್ಯ ಎಲ್ಲರ ಕಡೆಯಿಂದಲೂ ಇದೆ. ಆದ್ರೆ ಪ್ರಯತ್ನ ನಮ್ದಾಗಿರ್ಬೇಕಷ್ಟೇ. ಅರ್ಥ ಆಗ್ತಾ ಇದೆಯಲ್ಲ? ನಮ್ ತಂದೆ ತಾಯಿ ಕೊಡ್ತಾ
ಕೊಡ್ತಾ ಇರುವಂತಹ ಎಜುಕೇಶನ್ಗೆ, ನಮ್ ತಂದೆ ತಾಯಿ ಕೊಡ್ತಾ ಇರುವಂತಹ ಒಂದು ಸೌಲಭ್ಯಕ್ಕೆ ನೀವು ಇನ್ನ ಸಾಧ್ಯ ಇದೆ, ನೀವು ಮಾಡೋದು. ಯಾಕೆ ನೀವು ಯಾರಾದ್ರೂ ನ್ಯೂಸ್ ಪೇಪರ್ ಹಾಕೊಳ್ತಾ ಇದ್ದೀರಾ ಅಥವಾ ಯಾರಾದ್ರೂ ಏನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿ ಎಲ್ಲಿವರೆಗೂ ಬಿಟ್ಟಿಲ್ಲ, ಅದಕ್ಕೆ ಖುಷಿ ಪಡಿ. ನೀವೆಲ್ಲ ಲಕ್ಕಿ, ಅದೃಷ್ಟವಂತರಾಗಲ್ಲ. ಅಂತಹ ತಂದೆ ತಾಯಿಗೆ ನೀವು ಏನ್ ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ APJ ಅಬ್ದುಲ್ ಕಲಾಂ ಆಗ್ಬೋದು. ಆಗಲ್ವಪ್ಪ? ಆಗತ್ತಾ ಇಲ್ವಾ? ಆಗಬಹುದು. ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಮೊದಲು ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೋಬೇಕು, ಫಿಸಿಕಲಿ, ಮೆಂಟಲಿ. ಅರ್ಥ ಆಗ್ತಿದ್ಯಾ? ನಮ್ಗೆ ಮೆಂಟಲಿ, ಫಿಸಿಕಲಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಗೆ ಆರೋಗ್ಯ ಚೆನ್ನಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸರಿಯಾಗಿ ಊಟ ಮಾಡಲ್ಲ, ಬೆಳಿಗ್ಗೆ ಸರಿಯಾಗಿ ಊಟ ಮಾಡಲ್ಲ, ಮಧ್ಯಾಹ್ನ ತರಲ್ಲ. ಸೊ ಸ್ಕೂಲ್ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಊಟ ಏನಾಗುತ್ತೆ, ನೀವು ಮೆಂಟಲಿ ಏನು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ, ಟೀಚರ್ ಹೇಳ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ಹೆಲ್ದಿ ಡಯಟ್ ಹೆಂಗಿರುತ್ತೋ, ನಿಮ್ಮ ಒಂದು ಏನು ಆರೋಗ್ಯ ಹೇಗಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಮಾನಸಿಕ ಆರೋಗ್ಯವೂ ಕೂಡ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದೆಲ್ಲ ಎರಡು ಬ್ಯಾಲೆನ್ಸ್. ಯಾವ್ದು? ಫಿಸಿಕಲಿ ಪ್ಲಸ್ ಮೆಂಟಲಿ. ನೀವು ಅದಕ್ಕೂ ಕೂಡ ಪ್ರಿಪೇರ್ ಆಗಿರ್ಬೇಕು. ನೀವು ಹೆಂಗ್ ಕೂತಿರ್ಬೇಕು ಅಂತ ಹೇಳಿದ್ರೆ, ಬಂದು ನಾವು ಟೀಚರ್ ನಿಂತಿದ್ದೀವಿ ಅಂದ್ರೆ ಅಪ್ಪ ಹಿಂಗಿರ್ಬೇಕಪ್ಪ ಕ್ಲಾಸ್ ಅಂದ್ರೆ ಅಂತ ಹೇಳ್ಬೇಕು. ಅಷ್ಟು ಕಾನ್ಫಿಡೆಂಟ್ ಆಗಿ ಕೂತಿರ್ಬೇಕು, ಅಷ್ಟು ನಿಮ್ಮ ಕಣ್ಣಲ್ಲಿ ಅವತ್ತು ತೇಜಸ್ ಇರ್ಬೇಕು. ನಾವು ನೋಡ್ತಾ ಇದ್ರೆ ಸೊ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾರಿದ್ದೀರಾ ಯಾರಿಲ್ಲ ಅಂತ. ಇವಾಗ ಕೆಲವರು ಇಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ನನ್ಗೆ ಗೊತ್ತಿರೋ ಪ್ರಕಾರ 99% ಎಲ್ಲರೂ ಇಲ್ಲೇ ಇದ್ದೀರಾ. 1% ಏನ್ ಥಿಂಕ್ ಮಾಡ್ತಾ ಇರ್ಬೋದು, ಈ ಅಮ್ಮ ಇನ್ನ ಬಿಡ್ಲೇ ಇಲ್ಲ, ನೆಕ್ಸ್ಟ್ ಯಾರ್ ಟೈಮ್ ಟೇಬಲ್ ಯಾರಿರೋದು, ಇಲ್ಲ ನಮ್ಮಮ್ಮ ಏನೋ ಹೇಳಿ ಬಂದಿದೆ ಮಾಡಿದಾಳೋ ಇಲ್ವೋ, ನಮ್ಮಪ್ಪ ಬಂದು ಪಿಕಪ್ ಮಾಡ್ತಾರೋ ಇಲ್ಲ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ. ಸೊ ಇದೆಲ್ಲ ಓಡ್ತಾ ಇರ್ಬೋದೇನೋ. ಅಪ್ ಅಂಡ್ ಡೌನ್ಸ್ ಬೇಡ. ಲೈಫ್ ಅಲ್ಲಿ ನಿಶ್ಚಿತರಾಗಿರಿ. ಅರ್ಥ ಆಗ್ತಿದೆಯಲ್ಲ? ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಗೊತ್ತಿಲ್ವಾ ಡೈರೆಕ್ಟ್ ಆಗಿ ಟೀಚರ್ನ ಕೇಳಿ, ತಪ್ಪೇ ಇಲ್ಲ. ನಾವ್ ಯಾವತ್ತು ಮಕ್ಕಳು ಬಂದು ಕೇಳಿದ್ರೆ ಖುಷಿ ಆಗುತ್ತೆ ನಮ್ಗೆ, ಅಯ್ಯೋ ಅಪ್ಪ ಇನ್ ಯಾರೋ ಒಬ್ಬ ಬಂದಲ್ಲಪ್ಪ ಅಂತ. ಅರ್ಥ ಆಗ್ತಿದೆಯಲ್ಲ? ಹೋಗಿ ಕೇಳಿ, ಡೌಟ್ಸ್ ಕ್ಲಾರಿಫಿಕೇಶನ್ ತಗೊಳ್ಳಿ. ನೀವು ಇವತ್ತೇ ಡಿಸೈಡ್ ಮಾಡ್ಬೇಕು, ಇಲ್ಲ ನಮ್ಮ ಮೇಧಶ್ರೀ ಸ್ಕೂಲ್ ಅನ್ನ ಒಳ್ಳೆ ಒಂದು ಹಂತದಲ್ಲಿ ನೋಡಕ್ ಇಷ್ಟಪಡ್ತೀವಿ ಅಂತ. ನೋಡಿ, ಅವರು ನಿಮ್ಗೊಂದು ಸೌಲಭ್ಯ ಕೊಟ್ಟಿರ್ಬೋದು, ಟೀಚರ್ಸ್ ಕೊಟ್ಟಿರ್ಬೋದು, ಆದ್ರೆ ಮೇಧಶ್ರೀ ಸ್ಕೂಲ್ ನ ಒಂದು ಕೀರ್ತಿ ಪತಾಕೆಯನ್ನ ಹಾಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದು ಹೇಳ್ತಾ ಇದೀನಿ, ಒಬ್ಬ ಸ್ಟೂಡೆಂಟ್ಸ್ ಇಂದ ಮಾತ್ರ ಸಾಧ್ಯ. ಅರ್ಥ ಆಗ್ತಿದ್ಯಾ? ಈಗಲೂ ಕೂಡ ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂದೊಂದು ಬುಕ್ ರಿಲೀಸ್ ಆಗಿದೆ, ಅಥವಾ ಕವನಗಳನ್ನ ಬರೀತೀನಿ, ಅಥವಾ ಒಬ್ಬ ಇಂಟರ್ವ್ಯೂ ಆಗಿ ಕೆಲಸವನ್ನ ಮಾಡ್ತೀನಿ ಅಂತ, ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಇವಾಗ ನಾನೊಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್, ನನ್ನ ಸ್ಟೂಡೆಂಟ್ಸ್ ಇರ್ಬೋದು, 1000 ಜನಕ್ಕೆ ನಾನು ಪಾಠ ಮಾಡ್ತಾ ಇರ್ಬೋದು. ಆದ್ರೆ ನನ್ನ ಟೀಚರ್ಗೆ ನಾನು ಯಾವತ್ತಿನೂ ಸ್ಟೂಡೆಂಟ್. ಹೌದಾ? ನಾನು ಯಾವಾಗ ಯಾವ ಕಾಲೇಜ್ ನೀವು ಬಂದಿದ್ದ ತಕ್ಷಣ ನಾವು ಹಿಂಗೆ ಹೇಳ್ತೀವಿ, ನನ್ಗುಡಿ PU ಕಾಲೇಜ್ ಅಥವಾ ಇಂಥ ಒಂದು ಸ್ಕೂಲಲ್ಲಿ ನಾನು ಓದ್ಕೊಂಡ್ ಬಂದೆ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಆ ಒಂದು ಇದಿರ್ಬೇಕು. ಯಾವಾಗಲೂ ಕೂಡ ನಿಮ್ಮ ಒಂದು ಸ್ಕೂಲ್ ನ ಬಗ್ಗೆ, ನಿಮ್ಮ ಟೀಚರ್ಸ್ ನ ಬಗ್ಗೆ ಯಾವಾಗಲೂ ಕೂಡ ನಿಮ್ಗೆ ಗೌರವ ಇರ್ಬೇಕು. ಈ ಸ್ಕೂಲ ಈ ಟೀಚರ ಯಾವತ್ತೂ ಅದು ಬರಲೇಬಾರ್ದು. ಅದಕ್ಕೆ ನಮ್ ಸ್ಕೂಲ್ ಬೇರೆ ನಮ್ ಸ್ಕೂಲ್ ಏನ್ ಕಡಿಮೆ ಆಗಿದೆ, ಕ್ವಾಲಿಟಿ ಆಫ್ ಎಜುಕೇಶನ್ ಇಲ್ವಾ? ಇಲ್ಲ ಅಂದ್ರೆ ಪ್ರಶ್ನೆ ಮಾಡುವಂತಹ ಒಂದು ಅಧಿಕಾರ ನಿಮ್ಗೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಯಾರಿಗೂ ಬೋರ್ ಆಗ್ತಾ ಇಲ್ಲ? ಬೋರ್ ಆಗ್ತಾ ಇದೆಯಾ? ಇಲ್ಲ, ಯಾರು ಬೋರ್ ಆಗ್ತಾ ಇಲ್ವಾ? ಸೊ ಇಲ್ಲೆಲ್ಲರೂ ಲ್ಯಾಂಗ್ವೇಜ್ ಕನ್ನಡನೇ ತಗೊಂಡಿದ್ದೀರಾ ಅಥವಾ ಹಿಂದಿ ಸ್ಟೂಡೆಂಟ್ಸ್ ಇದ್ದೀರಾ? ಕಂಪಲ್ಸರಿ ಕನ್ನಡ ಅಂತ ಅನ್ಸುತ್ತೆ, ಸ್ಟೇಟ್ ಸಿಲೆಬಸ್ ಅಲ್ಲ, ಅಥವಾ ಹಿಂದಿ ಇದ್ದೀರಾ? ಥರ್ಡ್ ಲ್ಯಾಂಗ್ವೇಜ್. ಟೋಟಲಿ ಕನ್ನಡ ಓದ್ತಾ ಇದ್ದೀರಲ್ಲ? ಫಸ್ಟ್ ಲ್ಯಾಂಗ್ವೇಜ್ ಎಲ್ಲರೂ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದ್ತಾ ಇದ್ದೀರಾ? ಓಕೆ. ಸೊ ಹಾಗಾಗಿ ನೋಡಿ, ನಾವು ಯಾವುದೇ ವಿಷಯವನ್ನ ತಗೊಳ್ಳಿ, ನಮ್ಗೆ ಕೀಳಿರಿಮೆ ಇರಬಾರ್ದು. ನಮ್ಮ ಬಗ್ಗೆ ನಮ್ಗೆ ಏನಿರಬಾರ್ದು? ಕೀಳಿರಿಮೆ. ಕನ್ನಡದವರೆಲ್ಲ ಏನಿರಬಾರ್ದು? ಕೀಳಿರಿಮೆ ಇರಬಾರ್ದು. ಸೊ ನನ್ನ ಬಗ್ಗೆ ನಾನೇ ಕೀಳಿರಿಮೆ ಇಟ್ಬಿಟ್ಟು ನನ್ನ ಬಗ್ಗೆ ಹೇಳೋದು ಯಾರು? ಹೌದಾ? ನಿಮ್ ಬಗ್ಗೆ ನೀವು ಬರ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ನೀವು ಒಂದು ಕಾನ್ಫಿಡೆಂಟ್ ಇರಬೇಕು, ನಿಮ್ ಫೇಸ್ ಅಲ್ಲಿ ಗೊತ್ತಾಗಬೇಕು. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಯಾರೋ ಒಂದು ಕ್ವಶನ್ ಕೇಳಿದ್ರೆ ಅಂದ್ರೆ ಧೈರ್ಯವಾಗಿ ಹೇಳಿ. ಉತ್ತರ ಟೀಚರ್ ಕೇಳಿದಾಗ ರೈಟ್ ಆರ್ ರಾಂಗ್ ಪ್ರಯತ್ನ ಪಡಿ. ನೀವೇನು ಪ್ರಯತ್ನ ಪಡ್ತಾ ಇದ್ರೆ ನಾವು ಹೀಗೆ ಇದ್ಬಿಡ್ತೀವಿ. ಹೌದಾ ಇಲ್ವಾ? ಎಸ್ ಆರ್ ನೋ? ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಶಿಸ್ತು ತುಂಬಾ ಇಂಪಾರ್ಟೆಂಟ್, ಶ್ರದ್ಧೆ ಇಂಪಾರ್ಟೆಂಟ್, ಏಕಾಗ್ರತೆ ಇಂಪಾರ್ಟೆಂಟ್, ಮತ್ತೆ ಗುಣಮಟ್ಟ ಅನ್ನೋದು ಇಂಪಾರ್ಟೆಂಟ್, ಗೌರವ ಕೊಡೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ನಾನು ಕವರ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಾಯ್ತಾ? ನೋಡಿ, ಯಾವಾಗಲೂ ನಮ್ಮಲ್ಲಿ ಒಂದು ಸಾಲಿದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಏನಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದ್ರೆ ಶ್ರದ್ಧಾವಂತನು ಜ್ಞಾನವನ್ನ ಪಡೆದೇ ತೀರ್ತಾನೆ ಅಂತ. ಅಂದ್ರೆ ನಮ್ಗೆ ಶ್ರದ್ಧೆ ಇದ್ರೆ ಯಾರಿಗೂ ಆಗಲ್ಲ. ಸರಸ್ವತಿ ಒಲಿಯಲ್ವಾ? ಒಲಿತಾಳ ಇಲ್ವಾ? ದಿನನಿತ್ಯ ಫೋನ್ ಅಲ್ಲಿ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅಮ್ಮ ಇಲ್ಲ ಅಪ್ಪ ಇಲ್ಲ, ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೀನಿ, ಇಲ್ಲ ನೋಟ್ಸ್ ಗ್ರೂಪ್ ಅಲ್ಲಿ ಹಾಕ್ತಾರೆ, ಹಿಂಗೆಲ್ಲ ಇದ್ರೆ ಎಲ್ಲಿ ಶ್ರದ್ಧೆ ಬರೋದು? ಎಲ್ಲಿ ಸರಸ್ವತಿ ಒಲಿಯೋದು? ಸರಸ್ವತಿ ಒಲಿತಾಳ? ಗೇಮ್ಸ್ ಒಲಿತಾವ ಅಷ್ಟೇ. ಹೌದಲ್ಲ?
ಪಬ್ಜಿ ಅದು ಇದು ಅಂತ ಹೇಳಿ ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಇವತ್ತಿನ ಜನ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಾದ್ರೂ ಏನೋ ಪಬ್ಜಿ ಆದ್ರೂ ಬೇರೆ ತರ ಆದ್ರೆ ಪೇ ಗೇಮ್ಸ್ ಬೇರೆ ಬಂದ್ಬಿಟ್ಟಿದೆ ಇವಾಗ. ಎಷ್ಟೊಂದು ಜನ ಮನೆಗಳಲ್ಲಿ ಕಳ್ಳತನ ಮಾಡಕ್ ಶುರು ಮಾಡಿದಾರೆ ಅಂತ ಇವಾಗ ಇದೆ. ಏನಂತ ಹೇಳಿದ್ರೆ ಪೇ ಗೇಮ್ಸ್ ಗೆ ಗೊತ್ತಿಲ್ಲ, ಪೇರೆಂಟ್ಸ್ ಗೆ ಗೊತ್ತಿರಲ್ಲ, ಲಾಗಿನ್ ಆಗ್ಬಿಟ್ಟಿರ್ತಾರೆ. ಲಾಗಿನ್ ಆಗಿ ಲೋನ್ ಅದರಲ್ಲೇ ಲೋನ್ ಕೊಡ್ತಾರೆ, ಅವರೇ ಲೋನ್ ಕೊಡ್ತಾರೆ, ಲೋನ್ ತಗೊಂತಾರೆ, ಆರಾಮಾಗಿ ಲೋನ್ ತಗೋತಾ ಇರ್ತಾರೆ. ಆಮೇಲೆ ಒಂದಿನ ಫೋನ್ ಬರುತ್ತೆ, ನಾವ್ ಹಿಂಗೆ ಇಂತ ಒಂದು ಗೇಮ್ ಕಡೆಯಿಂದ ಫೋನ್ ಮಾಡ್ತಾ ಇದೀವಿ, ಇಷ್ಟು ಲೋನ್ ಇದೆ ತೀರ್ಸಿ ಅಂತ ಹೇಳಿದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು.